ಇನ್ನು ರಾಜ್ಯ ಮಾತ್ರವಲ್ಲ, ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲೂ ಕೂಡ ವರುಣ ಅಬ್ಬರಿಸ್ತಾ ಇದ್ದಾನೆ. ಈ ಘಟ್ಟ ಪ್ರದೇಶದಲ್ಲಿ ಮಳೆ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮೈದುಂಬಿ ಹರಿತಾ ಇದ್ದಾವೆ ನದಿಗಳು. ಕೃಷ್ಣ, ದೂದಗಂಗಾ, ವೇದಗಂಗಾ, ಹಿರಣ್ಯಕೇಶಿ ನದಿಗಳು ಮೈದುಂಬಿ ಹರಿತಾ ಇರುವಂತಹದ್ದು. ನದಿಗಳ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಚಿಕ್ಕೋಡಿ ವ್ಯಾಪ್ತಿಯ 4 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು. ಈ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿರುವಂಥದ್ದು. ಇದೇ 1 ತಿಂಗಳ ಹಿಂದೆ ಈ ಎಲ್ಲ ನದಿಗಳು ಕೂಡ ಬತ್ತಿದ್ವು. ಹೆಂಗಪ್ಪ ಕತೆ ಅಂಥೇಳಿ ಜನ ಯೋಚನೆ ಮಾಡ್ತಾ ಇದ್ರು. ಈಗೆಲ್ಲ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅಷ್ಟೂ ನದಿಗಳು ಕೂಡ ಮೈದುಂಬಿ ಹರಿತಾ ಇದ್ದಾವೆ. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಕೃಷ್ಣ, ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿರುವಂಥದ್ದು. ಅಪಾರ ಪ್ರಮಾಣದ ನೀರು ಬರುತ್ತಿರುವ ಪರಿಣಾಮ ಏನು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 4ಕ್ಕೂ ಹೆಚ್ಚು ಕೆಳ ಹಂತದ ಸೇತುವೆಗಳು ಏನು ಮುಳುಗಡೆ ಆಗಿರುವಂಥದ್ದು. ಪ್ರಮುಖವಾಗಿ ನಿಪ್ಪಾಣಿ ತಾಲೂಕಿನ ಕುನ್ನೂರು, ಧಾರವಾಡ ಜೊತೆಗೆ ದೂದಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ ಕಾರದಗಾ, ಭೋಜ್, ಕುನ್ನೂರು, ಭೋಜವಾಡಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು. ಪ್ರಮುಖವಾಗಿ ಏನು ಕೃಷ್ಣಾ ನದಿಗೂ ಕೂಡ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿರೋ ಪರಿಣಾಮ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ ಏನು ಮಾಂಜರಿ, ಬಾವನ್, ಸವದತ್ತಿ ಏನು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೂಡ ಮುಳುಗಡೆಯಾಗಿರುವಂಥದ್ದು. ಪ್ರಮುಖವಾಗಿ 4 ಸೇತುವೆಗಳು ಕೆಳ ಹಂತದ ಸೇತುವೆಗಳಾಗಿರೋ ಪರಿಣಾಮ ಏನು ಪರ್ಯಾಯ ಮಾರ್ಗಗಳ ಮೂಲಕ ಜನರು ಸಂಚಾರ ಮಾಡ್ತಿರುವಂಥದ್ದು. ಕೃಷ್ಣಾ ನದಿಗೆ ಈಗಾಗಲೇ 60,000 ಕ್ಯೂಸೆಕ್ಗಿಂತಲೂ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಈ ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಏನು ಕೊಯ್ನಾ ಜಲಾನಯನ ಪ್ರದೇಶ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗುತ್ತಿರೋ ಪರಿಣಾಮ ಹೆಚ್ಚಿನ ಪ್ರಮಾಣದ ನೀರು ಏನು ದೂದಗಂಗಾ, ವೇದಗಂಗಾ ಸೇರಿ ಕೃಷ್ಣಾ ನದಿಗೆ ಬರ್ತಿರುವಂಥದ್ದು. ಹೀಗಾಗಿ ಒಂದು ರೀತಿಯಾದಂಥ ಪ್ರವಾಹದ ಆತಂಕವೂ ಕೂಡ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಮಳೆ ಆಗಬೇಕು. ಜೊತೆಗೆ ಏನು ಕೃಷ್ಣಾ ಜಲಾನಯನ ಪ್ರದೇಶದಲ್ಲೂ ನಿರಂತರವಾಗಿ ಮಳೆ ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಏನು ಕೃಷ್ಣಾ ನದಿಗೆ ಹರಿದು ಬರುತ್ತೆ. ಏನು ಕೃಷ್ಣಾ ನದಿಗೆ ಸುಮಾರು 1,50,000ಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದರೆ ಆವಾಗ ಕೃಷ್ಣಾ ನದಿ ತನ್ನ ಪಾತ್ರವನ್ನು ಬಿಟ್ಟು ಹೊರ ಬರುತ್ತೆ. ಆವಾಗ ಒಂದು ರೀತಿಯಾದಂಥ ಪ್ರವಾಹದ ಭೀತಿ ಈ ಭಾಗದಲ್ಲಿ ನಿರ್ಮಾಣವಾಗುತ್ತೆ. ಆದರೆ ಈಗ ಕೇವಲ ಏನು ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಮಾತ್ರ ಮಳೆ ಆಗುತ್ತಿರುವಂಥದ್ದು. ಏನು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಮಳೆಯ ಪರಿಣಾಮ ಕಡಿಮೆ ಇರುವ ಕಾರಣ ಏನು ಅಷ್ಟೊಂದು ಪ್ರವಾಹದ ಭೀತಿ ಇಲ್ಲ ಎನ್ನುವ ಮಾತುಗಳನ್ನು ಬೆಳಗಾವಿ ಜಿಲ್ಲಾಡಳಿತದ ಅಧಿಕಾರಿಗಳು ಹೇಳಿರುವಂಥದ್ದು. ಆದರೂ ಕೂಡ ಏನು ಜೂನ್ ಕೊನೆಯ ಹಾಗೂ ಜುಲೈ ಮೊದಲ ವಾರದಲ್ಲೇ ಇಷ್ಟೊಂದು ಪ್ರಮಾಣದ ನೀರು ಹರಿದು ಬರುತ್ತಿರೋ ಪರಿಣಾಮ ಒಂದು ರೀತಿಯಾದಂಥ ಪ್ರವಾಹದ ಆತಂಕವೂ ಕೂಡ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂಥದ್ದು. ಒಂದು ವೇಳೆ ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾದರೆ ಆ ಪರಿಸ್ಥಿತಿಯನ್ನು ಎದುರಿಸಲು ಬೆಳಗಾವಿ ಜಿಲ್ಲಾಡಳಿತ ಸಕಲ ಸನ್ನದ್ಧಗೊಂಡಿರುವಂಥದ್ದು. ಏನು NDRF ತಂಡ ನಿಯೋಜನೆ ಆಗಿರ್ಬೋದು, SDRF ತಂಡ, ಹೀಗೆ ಏನು ಪ್ರವಾಹ ಎದುರಾದರೆ ಎಲ್ಲ ತಯಾರಿಗಳನ್ನು ಬೆಳಗಾವಿ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ TV, ಚಿಕ್ಕೋಡಿ.